ಗುಲಾಬಿ ಗಿಡದಲ್ಲಿ ಪ್ರತಿದಿನ ಹೂ ಚೆನ್ನಾಗಿ ಆಗಬೇಕಾದರೆ ಈ ಕೆಲವು ಸಲಹೆಗಳು ಸಹಕಾರಿಯಾಗಿದೆ. ನೀವು ಗುಲಾಬಿ ಪ್ರಿಯರಾಗಿದ್ದರೆ ನಿಮ್ಮ ಗಾರ್ಡನ್ನಲ್ಲಿ ಗುಲಾಬಿ ಗಿಡವನ್ನು ಬೆಳೆಸುವಾಗ ಈ ಟಿಪ್ಸ್ ಅನುಸರಿಸಿ. ಗುಲಾಬಿ ಗಿಡಕ್ಕೆ ಹೆಚ್ಚು ಸೂರ್ಯನ ಬೆಳಕು ಅಗತ್ಯ. ಅಂತಹ ಪರಿಸ್ಥಿತಿಯಲ್ಲಿ ಗಿಡಗಳನ್ನು ತೆರೆದ ಸ್ಥಳದಲ್ಲಿ ಇರಿಸಿ ಮತ್ತು ಸೂರ್ಯನ ಬೆಳಕು ಸಂಪೂರ್ಣವಾಗಿ ಗುಲಾಬಿ ಗಿಡಕ್ಕೆ ತಲುಪುವಂತೆ ನೋಡಿಕೊಳ್ಳಿ. ಗುಲಾಬಿ ಗಿಡಗಳಿಗೆ ಕನಿಷ್ಠ 6 ಗಂಟೆಗಳ ಸೂರ್ಯನ ಬೆಳಕು ಬೇಕಾಗುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ. ನೀವು ಹೊಸ ಗುಲಾಬಿ ಗಿಡಗಳನ್ನು ನೆಟ್ಟಿದ್ದರೆ ಪ್ರತಿದಿನ ನೀರು ಹಾಕಿ. ಅದೇ ಸಮಯದಲ್ಲಿ ಸಸ್ಯವು ಬೆಳೆದಾಗ ವಾರಕ್ಕೊಮ್ಮೆ ನೀರು ಹಾಕುವುದು ಅಗತ್ಯ. ಗಿಡ ನೆಟ್ಟಿರುವ ಮಡಿಕೆಯಲ್ಲಿ ಒಳಚರಂಡಿ ರಂಧ್ರಗಳು ಇರಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಇದರಿಂದಾಗಿ ಮಣ್ಣಿನಲ್ಲಿ ಅಗತ್ಯವಾದ ಪ್ರಮಾಣದ ತೇವಾಂಶವನ್ನು ಉತ್ಪಾದಿಸಬಹುದು. ಗುಲಾಬಿ ಸಸ್ಯಗಳು ಹೂಗಳನ್ನು ಉತ್ಪಾದಿಸದಿದ್ದರೆ ಇದಕ್ಕಾಗಿ ನೀವು ಸಾಸಿವೆ ಕೇಕನ್ನು ಬಳಸಬಹುದು. ಇದು ನಿಮಗೆ ಮಾರುಕಟ್ಟೆಯಲ್ಲಿ ಸುಲಭವಾಗಿ ಲಭ್ಯವಾಗುತ್ತದೆ. ಮೊದಲನೆಯದಾಗಿ ಅದನ್ನು 3 ರಿಂದ 4 ದಿನಗಳವರೆಗೆ ನೀರಿನಲ್ಲಿ ನೆನೆಸಿಡಿ. ನಂತರ ಅದನ್ನು 1:1 ಅನುಪಾತದಲ್ಲಿ ನೀರಿನಲ್ಲಿ ಬೆರೆಸಿ ಮತ್ತು ಪ್ರತಿ 3ನೇ ದಿನ ಗುಲಾಬಿ ಸಸ್ಯಗಳ ಬೇರುಗಳಿಗೆ ಸುರಿಯಿರಿ. ಇದನ್ನು 15 ದಿನ ನಿರಂತರವಾಗಿ ಮಾಡಿದ ನಂತರ 1 ವಾರದವರೆಗೆ ಬಳಸಬೇಡಿ. ಗಿಡದ ಬೆಳವಣಿಗೆ ಮತ್ತು ಹೂಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಇದು ತುಂಬಾ ಸಹಾಯಕವಾಗಿದೆ. ಸಸ್ಯಕ್ಕೆ ಸರಿಯಾದ ಪ್ರಮಾಣದ ಪೋಷಣೆಯನ್ನು ನೀಡಲು ಅದಕ್ಕೆ ಬಾಳೆಹಣ್ಣಿನ ಸಿಪ್ಪೆಯ ಪೇಸ್ಟ್, ಮೊಟ್ಟೆಯ ಚಿಪ್ಪು ಸೇರಿಸುವುದು ಉತ್ತಮ ಆಯ್ಕೆಯಾಗಿದೆ. ಅಲ್ಲದೆ ರಾಸಾಯನಿಕ ಗೊಬ್ಬರ ಹಾಕುವುದನ್ನು ತಪ್ಪಿಸಬೇಕು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್. ಧನ್ಯವಾದಗಳು.